ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಸಂತೋಷ ಪೊಲೀಸೆಲ್ಲ ಫಾರೆಸ್ಟ್ ಪಕ್ಕನೇ ಇದು ಲಕ್ಷ್ಮೀ ಇದು ವರಲಕ್ಷ್ಮಿ ಚೈತ್ರ ಸೆಕೆಂಡ್ ಶಿಫ್ಟ್ ಹಂಗೆಲ್ಲ ಮುಗಿಸ್ತವ್ರೆ ಇಡು ಬಿಡ ನೀವು ಬಂತು ಅಣ್ಣ ಬಂತು ಅಣ್ಣ ನೋಡಿ ಬಸವಣ್ಣ ಆಯ್ತಲ್ಲ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಎಲ್ಲ ಅವ್ರಿಗೆ ಒಂದು ಸ್ವಲ್ಪ ನಮಗೆ ಕೊಡ್ತೀವಿ ಅನ್ಸ್ಕೊಂಡಿಲ್ಲ ಅದು ಯಾಕೆ ಬೇಕು ಮೊನ್ನೆ ಒಂದು ನಿಮಿಷ ಇಲ್ಲೇ ಮುಗಿಸ್ಬಿಡ್ತೀರಿ ಒಂದೇ ವಾಸ ಮಾಡೋದು ಚೆನ್ನಾಗಿ ಮನೆಯಿಲ್ಲ ನಮ್ಮ ಶರ್ಟ್ ಬಿಟ್ಬಿಡ್ತೀನಿ ಬಾರ್ಬೋದು ಸಿಕ್ಕಿದ್ಬೇಕಾ ಇಲ್ಲಿ ರವೇಣ ಫೋಟೋ ತೆಗ್ದಿಲ್ವಾ ರವೇಣ ಒಂದು ಗಂಟೆ ಮಾತಾಡ್ತೀನಿ ಅಣ್ಣ ಬಂದೆ ಇವತ್ತು 2ನೇ ಹಂತದ ಸಾಲಿ ಮನ್ನಾ ಆರಂಭವಾಗಿದೆ. ನಾವೀಗ ಮೈಸೂರು ಅರಮನೆ ಆವರಣದಲ್ಲಿದ್ದೇವೆ. ಪೂಜೆ ಮುಗಿಸೋರೆ ಅಣ್ಣ ಹಿಂದೆ ಮೊಬೈಲಿಂದ ಅಣ್ಣ ನೀವೇ ಸ್ವಲ್ಪ ಹಂಗೆ
ಸಲ ಬರ್ಬೇಕು ಹಿಂದೆ ಬರ್ಸಿ ತಗೋ ಹಿಂದೆ ಬರ್ ಹಂಗೆ ಇಲ್ಲ ಸ್ಲಿಪ್ ಐತೆ ಇವತ್ತು ಏನು ಈ ದಿನ ನಾವು ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಡಹಬ್ಬ ದಸರಾಗೇನು ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ. ತಾಲೀಮು ಡಿಫ್ರೆಂಟ್ ಹಂತದಲ್ಲಿರುತ್ತೆ, ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡ್ತೀವಿ. ವೇಟ್ ತಾಲೀಮ್ ಏನಂತಂದ್ರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂತ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮಿನಾ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯನ್ಸ್ ಆನೆ ಇದ್ರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟ್ ಇಂದ ಸ್ಟಾರ್ಟ್ ಮಾಡಿ ಅದಕ್ಕೆ 1000 kg ಅಪ್ ಟು 1000 kg ವರೆಗೂ ನಾವು ವೇಟ್ ತಾಲೀಮನ್ನು ಮಾಡ್ತೀವಿ. ಇವತ್ತು ಅಭಿಮನ್ಯು, ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ 3 ಆನೆಗಳ ಇದು ಏನೋ ಜಂಬೂ ಸವಾರಿ ಏನು ಸಾಗುತ್ತೆ ಆ ಆನೆಗಳ ಸಾಗೋ ಇದಕ್ಕೆ ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಅಭಿಮನ್ಯು ಅದಕ್ಕೆ ನಾವು 50% ಆಫ್ ದಿ ಜಂಬೂ ಸವಾರಿಗೆ ಏನು ವೇಟ್ ಇದೆ ಆ 50% ವೇಟ್ ಅನ್ನು ನಾವು ಹಾಕ್ತಾ ಇದ್ದೀವಿ. ಸೊ ಇದರಲ್ಲಿ ನಾಮ್ದಾ ಇರುತ್ತೆ, ಗಾದಿ ಇರುತ್ತೆ, ಮತ್ತೆ ಚಾರ್ಜಮ್ ಇರುತ್ತೆ, ಆಮೇಲೆ ಸ್ಯಾಂಡ್ ಬ್ಯಾಗ್ಸ್ ಇರುತ್ತೆ. ಇವೆಲ್ಲ ಸೇರಿ ನಮಗೆ 500 ಇಂದ 520 kg ವೇಟ್ ಬರುತ್ತೆ. ಇದನ್ನ ನಾವು ಇವತ್ತು ಪ್ರಾಕ್ಟೀಸ್ ಅನ್ನ ಶುರು ಮಾಡಿದೀವಿ. ಎಲ್ಲ ಆನೆಗಳ ಹೆಲ್ತ್ ಚೆನ್ನಾಗಿದೆ, ಯಾವುದು ಕೂಡ ತೊಂದರೆ ಇಲ್ಲ. ಈಗ ಅಭಿಮನ್ಯು ಮೇನು ನಮಗೆ, ಈಗ ಅಭಿಮನ್ಯು ವೇಟ್ ಆಗ್ತಾ ಇರೋದು. ಅಭಿಮನ್ಯು ಕೂಡ ತುಂಬಾ ಹೆಲ್ದಿ ಆಗಿದ್ದಾನೆ. ಕಂಜನ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದೀವಿ, ಯಾಕಂದ್ರೆ ಯಾವುದೇ ಇದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಕಾಲು. ಸೊ ಈಗ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ತೊಂದರೆ ಇಲ್ಲ. ಬಟ್ ರೆಸ್ಟ್ ಇಂಪಾರ್ಟೆಂಟ್ ಅಂತೇಳಿ ನಾವು ರೆಸ್ಟ್ ಕೊಟ್ಟಿದ್ದೀವಿ ಅದಕ್ಕೆ. ಒಳ್ಳೆಯದಾಗಲಿ. ಈ ದಿವಸ ವಿಶೇಷವಾಗಿ 3 ಆನೆಗಳಿಗೂ ಸಹ ತಾಯಿ ಚಾಮುಂಡೇಶ್ವರ ಹೆಸರು ಹೇಳಿ ಗಣಪತಿಯ ವಿಶೇಷವಾಗಿ ಪೂಜೆ ಕಾಲುಗಳನ್ನ ತೊಳೆದು ಕಾಲಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ಪುಷ್ಪ, ಪತ್ರೆಗಳನ್ನು ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರರ ಆಶೀರ್ವಾದ ಕೇಳಿಕೊಂಡು ಪೂಜೆ ಪ್ರಾರಂಭ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ. ನಮ್ಮ ಆನೆಗಳು ಇವತ್ತಿನಿಂದ ಮರಳು ಮುಟ್ಟೆ ಹೆಚ್ಚು ತೂಕ ಹಾಕೊಂಡು ರಸ್ತೆಯಲ್ಲಿ ಬರುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.